ಮಸಣಾಪುರದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ, ಕಿಡಿಗೇಡಿ ಗಡಿಪಾರಿಗೆ ಆಗ್ರಹಿಸಿ ಸಿಎಂಗೆ ಮನವಿ. ಚಾಮರಾಜನಗರ ತಾಲೂಕಿನ ಮಸಣಾಪುರ ಗ್ರಾಮದಲ್ಲಿ ಇತ್ತೀಚೆಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ಗೂಂಡಾ ಕಾಯ್ದೆ ರಾಷ್ಟ್ರದ್ರೋಹ ಪ್ರಕರಣ ದಾಖಲಿಸಿ ರಾಜ್ಯದಿಂದ ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ ವತಿಯಿಂದ ನಗರದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುವ ಕೃತ್ಯಗಳು ಹೆಚ್ಚಾಗಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಅಪಮಾನವಾದ ಸಂದರ್ಭದಲ್ಲಿ ಇಡೀ ದಲಿತ ಸಮಾಜ ಬೀದಿಗಿಳಿದ ಪ್ರತಿರೋಧ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಳುವ ಸಂಬಂಧಪಟ್ಟ ಇಲಾಖೆಗಳು ಪ್ರತಿಭಟನೆಗಳಿಂದಲೂ ಪ್ರತಿರೋಧಗಳಿಂದಲೂ ಒತ್ತಡಗಳಿಂದಲೂ ಆರೋಪಿಯನ್ನ ಪತ್ತೆ ಹಚ್ಚಿ ನಾಮಕಾವಸ್ಥೆಗೆ ಪ್ರಕರಣ ದಾಖಲಿಸಿ ಬಿಡುತ್ತಾರೆ. ಆರೋಪಿಗೆ ಒಂದೆರಡು ದಿನಗಳಲ್ಲಿ ಜಾಮೀನು ದೊರೆತು ರಾಜಾರೋಷವಾಗಿ ತಿರುಗಾಡುತ್ತಾರೆ. ಇದರಿಂದಾಗಿ ಸಮಾಜದಲ್ಲಿ ಓರ್ವ ರಾಷ್ಟ್ರ ನಾಯಕನಿಗೆ ಅಪಮಾನ ಮಾಡಿದರೆ ಏನೂ ಆಗುವುದಿಲ್ಲ ಎಂಬ ಭಾವನೆ ಬಂದು ಅಪಮಾನದ ಕೃತ್ಯಗಳು ಹೆಚ್ಚಾಗುತ್ತಿವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತದ ಸಮಸ್ತ ಶೋಷಿತ ಹಿಂದುಳಿದವರ ಪರವಾಗಿ ತನ್ನ ಜೀವನವಿಡೀ ಹೋರಾಡಿ ಎಲ್ಲ ಹಿಂದುಳಿದವರಿಗೆ ಮತ್ತು ಅಧಿಕಾರಿಗಳನ್ನು ತಂದುಕೊಟ್ಟಂತಹ ರಾಷ್ಟ್ರ ನಾಯಕರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹಿಂದುಳಿದ ವರ್ಗದವರುಗಳಿಂದಲೇ ಹೆಚ್ಚು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನಗಳಾಗುತ್ತಿರುವುದು ಶೋಚನೀಯ ಸಂಗತಿ. ಮೈಸೂರು ಜಿಲ್ಲೆ ಮತ್ತು ತಾಲೂಕು ವಾಜಾಮಂಗಲ ಘಟನೆಗಳನ್ನು ಗಮನಿಸಿದರೆ ನಮ್ಮನ್ನ ಆಳುವ ಸರ್ಕಾರದ ಬೇಜವಾಬ್ದಾರಿಗಳು ಎದ್ದು ಕಾಣುತ್ತವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಾಷ್ಟ್ರ ನಾಯಕರು. ರಾಷ್ಟ್ರ ನಾಯಕರಿಗೆ ಮಾಡಿದ ಅಪಮಾನ ಈ ರಾಷ್ಟ್ರಕ್ಕೆ ಮಾಡಿದ ದ್ರೋಹವಾಗಿದೆ. ಆದುದರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಗೂಂಡಾ ಕಾಯ್ದೆ ಮತ್ತು ರಾಷ್ಟ್ರದ್ರೋಹದ ಪ್ರಕರಣಗಳು ದಾಖಲಿಸಿ ಬಂಧಿಸುವುದಲ್ಲದೆ ಅವರುಗಳನ್ನು ಈ ರಾಜ್ಯದಿಂದಲೇ ಶಾಶ್ವತ ಗಡಿಪಾರು ಮಾಡಬೇಕು. ಮುಂದೆ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಕೆ ಸಿದ್ದರಾಜು, ದೊಡ್ಡಿಂದುವಾಡಿ, ಜಿಲ್ಲಾ ಸಂಚಾಲಕರಾದ ಮಾಂಬಳ್ಳಿ ಇಂಡಯ್ಯ, ಮಹಾದೇವಸ್ವಾಮಿ, ಕಿಲಗೇರಿ ಶಿವಣ್ಣ, ರಾಜಣ್ಣ, ತೆಳ್ಳನೂರು, ನಾಗರಾಜು, ಏಳಂದೂರು ನಾಯಕ, ಸಂಚಾಲಕ ರಾಚಪ್ಪ ಹಾನೂರು, ತಾಲೂಕಿನ ಸಂಘಟನಾ ಸಂಚಾಲಕ ಪಿಜಿ ಪಾಳ್ಯ ವೀರಪ್ಪ, ಕೊಳ್ಳೇಗಾಲ ತಾಲೂಕು ಸಂಘಟನಾ ಸಂಚಾಲಕಿ ಶಿವಮ್ಮ, ಹಾನೂರು ತಾಲೂಕು ಸಂಘಟನಾ ಸಂಚಾಲಕ ಮರಿಯಮ್ಮ, ಕೊಳ್ಳೇಗಾಲ ತಾಲೂಕು ಸಂಘಟನಾ ಚಾಲಕ ಸಿಂಗನೂಲೂರು ದೇವರಾಜು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ.